ಪವರ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಕಾಲ ನಮಗ್ ಕಾಯೋದಿಲ್ಲ ಅಥವಾ ಕಾಲವನ್ನು ತಡೆಯೋದಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ಅಂತಂದ್ರೆ 2023 ಜನವರಿ 1 ನೆನಪಿದೆ. ಈಗ ಡಿಸೆಂಬರ್ 31 ಮಾತ್ರ ನೆನಪಾಗ್ತಿದೆ. ಆ ಮಧ್ಯದಲ್ಲಿ ಆ ಕಾಲ ಎಷ್ಟು ಬೇಗ ಉರುಳು ಹೋಯಿತು, ಆ ಕಾಲದಲ್ಲಿ ಏನೇನೆಲ್ಲ ನಾವು ಸಾಧನೆ ಮಾಡಿದ್ದೀವಿ ಅನ್ನೋದು ಇನ್ನು ಸದ್ಯಕ್ಕೆ ಅದು ನೆನಪಾಗಿ ಉಳಿಯುತ್ತೆ. ಇವತ್ತು ಈ ಕ್ಷಣ ನಾನು ನಿಮಗೆ ಒಬ್ರು ಹೊಸ ಅತಿಥಿಯನ್ನ, ವಿಶೇಷ ಅತಿಥಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಸಿನಿಮಾ ರಂಗಕ್ಕೆ ಕಾಲಿಟ್ಟು 25 ವರ್ಷಗಳು. ಅಂದ್ರೆ ನೀವು ಯಾವ್ದಾದ್ರು ಒಂದು ಆಲ್ ಟೈಮ್ ಫೇವ್ರೆಟ್ ಹಾಡನ್ನ ಚೂಸ್ ಮಾಡಿ ಅದನ್ನ ಕೇಳ್ತಾ ಇದ್ರೆ ಅದರಲ್ಲಿ ಅವರಿದ್ರು. ಆ ಅಭಿನಯ ಸರಸ್ವತಿಯನ್ನ ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೀನಿ. ಇಟ್ ಇಸ್ ನನ್ ಅದರ್ ದ್ಯಾನ್ ನಮ್ಮೆಲ್ಲರ ಪ್ರೀತಿಯ ಅನು ಪ್ರಭಾಕರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಂಡ್ 2023 ಮುಗಿಸಿ 2024 ಕಾಲಿಡ್ತಿರುವ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಪ್ರಣೋತ್. ಥ್ಯಾಂಕ್ ಯು. ನಿಮಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಪವರ್ ಟಿವಿಯ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ 2024 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಹೌ ವಾಸ್ 2023? ನೀವ್ ಹೇಳ್ದಂಗೆ ಪಟ್ಟಂತ ಹೋಗ್ಬಿಡ್ತು ಅಲ್ಲ. ಎಲ್ಲಾ ವರ್ಷಗಳು ಈ ನಡುವೆ ಐ ಥಿಂಕ್ ಕೋವಿಡ್ 2 ವರ್ಷ ಬಿಟ್ರೆ ಮಿಕ್ಕಿದ್ದೆಲ್ಲ ಐ ಥಿಂಕ್ ಟೈಮ್ ಜಸ್ಟ್ ಫ್ಲೈಸ್. ನಿಮ್ಗೆ ಏನ್ ನೆನಪಾಗುತ್ತೆ 2023 ಅಂದಿದ ತಕ್ಷಣ? ಒನ್ ಬ್ಯೂಟಿಫುಲ್ ಪ್ರೀಶಿಯಸ್ ಮೊಮೆಂಟ್. ವಿಲ್ ಸ್ಟಾರ್ಟ್ ವಿತ್ ದಟ್. ಜನರಲ್ ಆಗಿ ನಾ ತುಂಬಾ ಪಾಸಿಟಿವ್ ಪರ್ಸನ್ ಪ್ರಣೋತ್, ಅಂಡ್ ರಘು ಅವರು ಹಾಗೇನೆ. ಎಲ್ಲವನ್ನೂ ಒಂದು ಪಾಸಿಟಿವ್ ಫೀಲ್ ಅಲ್ಲಿ ನೋಡಿ ಏನೇ ಆದ್ರೂ ಎಲ್ಲ ಒಳ್ಳೇದಕ್ಕೆ ಆಗೋದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ನಂಬೋ ಅಂತ ವ್ಯಕ್ತಿ ನಾನು. ಸೊ ಹಾಗಾಗಿ ಒಂದು ಮೊಮೆಂಟ್ ಅಂತ ಕಷ್ಟನೇ, ಬಟ್ ಜನರಲಿ ಯುನೋ ಒಟ್ಟಿಗೆ ನನ್ನ ಮಗಳು, ನಾನು, ನಮ್ಮ ಯಜಮಾನ್ರು, ನನ್ನ ತಾಯಂದ್ರಿಬ್ರು, ಅಂದ್ರೆ ನಮ್ಮ ಅತ್ತೆ, ನನ್ನ ತಾಯಿ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲಾರು ಬಹಳಷ್ಟು ಒಳ್ಳೊಳ್ಳೆ ಮೊಮೆಂಟ್ಸ್ ನ 2023 ಕೊಟ್ಟಿದೆ. ಅಲ್ಲ, ಅದೇ ಒಂದು ಸೇಯಿಂಗ್ಸ್ ಇದೆ, ಹೇಳಿದ್ದು ನೂರಾದ್ರೆ ಹೇಳದ್ದು ಸಾವಿರ, ಹೆಕ್ಕಿದ್ದು ಮುತ್ತಾದ್ರೆ ಮಿಕ್ಕಿದ್ದು ಸಾಗರ ಅಂತ ಹೇಳಿ. ಆ ರೀತಿ ಎಸ್, ಲೈಫ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಸ್ವೀಟು ಮತ್ತೆ ಸೋರ್, ಸಿಹಿ ಮತ್ತು ಕಹಿ. ಅಂಡ್ ಐ ಬಿಲೀವ್ ಸಿಹಿ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಕಹಿ ವ್ಯಾಲ್ಯೂ ಗೊತ್ತಿರಬೇಕು. 25 years ಆಫ್ ಸಿನಿಮಾ, ಅದರಲ್ಲೂ ಹೀರೋಯಿನ್ ಆಗಿ. ಸೊ ಹೌ ಡು ಯು ಸಿ 2024 ಅಂಡ್ ಆ 2024 ಅಲ್ಲಿ 25 ವರ್ಷ ಹಿಂದೆ ತಿರುಗಿ ನೋಡಿದ್ರೆ? ಮೇ ಬಿ ನೀವ್ ಇವಾಗ ಅದನ್ನ ಮೆನ್ಷನ್ ಮಾಡಿರೋದ್ರಿಂದ 24 ಆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ತುಂಬಾ ಸ್ಪೆಷಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. 25 ವರ್ಷಗಳು ಹೃದಯ ಬಿಡುಗಡೆ ಆಗಿ, ಸೊ ಖಂಡಿತ 25 ವರ್ಷ ಆಗಿದೆ ಅಂತ ನಂಬಕ್ಕೂ ಕಷ್ಟ. ನನ್ನ ಮಗಳದು ಈ ಏನು ಆನ್ಯುವಲ್ ಡೇ ಕಾರ್ಯಕ್ರಮ ಆಯ್ತು ಅವಳು ಸ್ಕೂಲಲ್ಲಿ ಹೋಗಿದ್ದಾಗ ಅಲ್ಲಿ ಯಾರೋ ಒಬ್ರು ಹೇಳ್ತಿದ್ರು, ಮೇಡಮ್ ನಾನು ಹೃದಯ ಸ್ನೇಹಲೋಕ ನೋಡಿದಾಗ ಸ್ಕೂಲಲ್ಲಿ ಇದ್ದೆ ಅಂತ. ಅವ್ರ ಮಗಳು ನಂದನ ಸ್ಕೂಲಲ್ಲೇ ಓದ್ತಿದ್ದಾಳೆ, ಮಗನೋ ಯಾರೋ. ಸೊ ಐ ವಾಸ್ ಸೋ ಅಮ್ಯೂಸ್ಡ್. ನಾ ರಘು ಹೇಳ್ತಾ ಇದ್ದೆ, ಓ ಮೈ ಗಾಡ್, ಎಷ್ಟು ಟೈಮ್ ಆಗಿದೆ ಅಂತ. ಸಿ ದ ಥಿಂಗ್ ಇಸ್, ನಾವು ಕೆಲಸ ಮಾಡಕ್ ಶುರು ಮಾಡಿದಾಗ ತುಂಬಾ ಚಿಕ್ಕವ್ರು. ಐ ವಾಸ್ ಓನ್ಲಿ 18. ನಾನು ಹೃದಯ ಮಾಡಿದಾಗ 18 ವರ್ಷ ತುಂಬಿತ್ತು ನನಗೆ. ಸೊ ಹಾಗಾಗಿ ನೋಡಿದಾಗ ಅಪ್ಪ 25 ವರ್ಷ ಆಯ್ತಾ ಅಂತ ಅನ್ಸುತ್ತೆ. ಆ 90s ಮೂವೀಸ್ ನ ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ ಅವು ಹಿಟ್ ಆಗಿರೋದಿದೆಯಲ್ಲ, ಅದು ದ ರಿಯಲ್ ಹಿಟ್. ಒಂದು ವಿಜುವಲ್ ಪ್ರೆಸೆಂಟೇಷನ್, ಟ್ರೈಲರ್, ಟೀಸರ್, ಪೋಸ್ಟರ್ ಏನು ಇಲ್ಲದೆ ಒಂದು ಸ್ಟ್ಯಾಂಡ್ ಆಗಿ ನಿಲ್ಲೋದಿದೆಯಲ್ಲ, ದಟ್ ಇಸ್ ದ ರಿಯಲ್ ಆರ್ಟ್. ಪೇಪರ್ ಅಲ್ಲಿ ಏನ್ ಕವರೇಜ್ ಬರೋದು ಅಷ್ಟೇ ಪ್ರಣೋತ್. ಅವಾಗೆಲ್ಲ ಆರ್ಟಿಕಲ್ಸ್ ಬರೋದು, ರಿವ್ಯೂಸ್ ಬರೋದು ಸಿನಿಮಾ ರಿಲೀಸ್ ಆದ್ಮೇಲೆ. ಅದಕ್ಕೆ ಮುಂಚೆ ಈ ತರ ಸಿನಿಮಾ ಬರ್ತಿದೆ ಅಂತ ಪ್ರೆಸ್ ಮೀಟ್ ಗಳು ಮಾಡ್ತಾ ಇದ್ವಿ. ದಟ್ ಇಸ್ ಆಲ್ ಇಟ್ ವಾಸ್, ಸೊ ತುಂಬಾ ಸಿಂಪಲ್ ಆಗಿತ್ತು ಅವಾಗ. ಸೊ 2024 ಅಂದಿದ ತಕ್ಷಣ ಇದನ್ನ ಮುಗಿಸ್ಬೇಕು ನಾನು ಅನ್ನುವಂಥದ್ದು ಏನಾದ್ರೂ ಇದೆಯಾ? ಸಿನಿಮಾ ಬಿಟ್ಟು ದೇರ್ ಆರ್ ಸರ್ಟನ್ ಡ್ರೀಮ್ಸ್ ದಟ್ ಐ ಹ್ಯಾವ್. ಸೊ ಅವನ್ ಫುಲ್ಫಿಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ರಘು ಅವ್ರಿಗೆ ನನ್ಗೆ ಒಂದಷ್ಟು ಕನಸುಗಳಿದೆ. ಸೊ ವಿ ಆರ್ ಹೋಪಿಂಗ್ ಅವ್ರು ಅದನ್ನ ಪಕ್ಕಾ ಫಿಕ್ಸ್ ಮಾಡ್ಕೊಂಡಿದ್ದಾರೆ 2024 ನಾನು ಇದು ಮಾಡ್ತೀನಿ ಅಂತ. ಸೊ ಟು ಬಿ ವಿತ್ ಹಿಮ್ ಅಂಡ್ ಟು ಅಚೀವ್ ದ್ಯಾಟ್. ಸೊ ಆ ರೀತಿನಲ್ಲಿ ಖಂಡಿತ ಡ್ರೀಮ್ಸ್ ಅಂತೂ ಇದೆ. ಹಂಚ್ಕೊಳ್ಳೋಣ, ಅದು ಎಲ್ಲ ಆದಾಗ ಖಂಡಿತ ಹಂಚ್ಕೊಳ್ಳೋಣ. ಶೋರ್. ಬಟ್ ನೀವು 1990s ಅಲ್ಲಿ ಸಿನಿಮಾಗೆ ಎಂಟ್ರಿ ಕೊಟ್ರಿ. ಐ ಥಿಂಕ್ ಚಪಲ ಚನ್ನಿಗರಾಯ ಅನ್ನುವಂತ ಮೂವಿನಲ್ಲಿ. ಅದು ಚೈಲ್ಡ್ ಆರ್ಟಿಸ್ಟ್ ಆಗಿ 87, 88 ನನಗೆ 7 ವರ್ಷ ಅವಾಗ, 7-8 ವರ್ಷ. ಶಾಂತಿ ಕ್ರಾಂತಿ ಮಾಡೋ ಅಷ್ಟರಲ್ಲಿ 9 years ಆಗಿತ್ತು ಅನ್ಕೋತೀನಿ. 7 to 9, 10 years ವರ್ಗೂ ಮಾಡಿದೆ ಅಷ್ಟೇ. 7th ಸ್ಟ್ಯಾಂಡರ್ಡ್ ಬಂದಾಗ ಅವಾಗ ಪಬ್ಲಿಕ್ ಎಕ್ಸಾಮ್ಸ್ ಇರೋದು ನಮ್ಗೆ. ಹೆಂಗ್ 10th ಸ್ಟ್ಯಾಂಡರ್ಡ್ ಇರುತ್ತೆ ಆ ತರ ಇರೋದು. ಸೊ ಅಪ್ಪ ಅಮ್ಮ ಇಬ್ರು ತುಂಬಾ ಸ್ಕೂಲ್ ಮಿಸ್ ಮಾಡ್ತಿದ್ದಾಳೆ, ಸಾಕು, ಕಷ್ಟ ಆಗೋದು. ಇಡೀ ದಿನ ಶೂಟಿಂಗ್ ಅಲ್ಲಿದ್ದು ಬಂದು ಅವಾಗೆಲ್ಲ ನೋಟ್ಸ್ ಎಲ್ಲ ಬರ್ಕೋತಾ ಇದ್ವಿ, ಸೊ ಆ ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಆ ನೋಟ್ಸ್ ಕಾಪಿ ಮಾಡೋದಿದೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಇಸ್ಕೊಂಡು. ಪಾಪ ನನ್ನ ಟೀಚರ್ಸು ಎಲ್ಲ ತುಂಬಾ ಹೆಲ್ಪ್ ಮಾಡೋರು.
ಬಟ್ ಐ ವಾಸ್ ಫೈಂಡಿಂಗ್ ಇಟ್ ಸ್ಟ್ರೆನ್ಯೂಸ್. ಸೊ ಹಾಗಾಗಿ ಅಪ್ಪ ಅಮ್ಮ ಸಾಕು ಅಂದ್ಬಿಟ್ಟು ಐ ಥಿಂಕ್ ಶಾಂತಿ ಕ್ರಾಂತಿ ಎಲ್ಲ ಆದ್ಮೇಲೆ ಒಬ್ಬರಿಗಿಂತ ಒಬ್ಬರು ಅಂತ ಒಂದು ಸಿನಿಮಾ, ದಟ್ ವಾಸ್ ದ ಲಾಸ್ಟ್. ಅದಾದ್ಮೇಲೆ ಐ ಡಿಡ್ ಡೂ. ಅದಾದ್ಮೇಲೆ 99 ಅಲ್ಲಿ ಹೃದಯನೇ ಮಾಡಿ. ಮೇ ಬಿ 1919 ಇಂದ ಇಲ್ಲಿಗೆ 25 ಇಯರ್ಸ್ ಪ್ರಪಂಚ ಎಷ್ಟು ಬೆಳೆದ್ಬಿಟ್ಟಿದೆ ಅಲ್ಲ, ಏನೇನು ಡೆವಲಪ್ಮೆಂಟ್ಸ್ಗಳು ನಾವು ಎಕ್ಸ್ಪೆಕ್ಟೇ ಮಾಡದಿರುವಂತ ಚೇಂಜಸ್ ಗಳನ್ನೆಲ್ಲ ನೋಡಿದೀವಿ. ಸೊ ಏನ್ ಅನ್ಸುತ್ತೆ ಆ ಫಸ್ಟ್ ಡೇ ಹೃದಯ ಮೂವಿಯಿಂದ ಈ ಕೊನೆ ದಿನ ಇವತ್ತಿನ 2024ನ ದಿನಕ್ಕೆ ಏನ್ ಡ್ರಾಸ್ಟಿಕ್ ಆಗಿ ಏನ್ ಅನ್ಸುತ್ತೆ? ನೀವ್ ಹೇಳಿದಾಗ ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗಿದೆ, ಸಿನಿಮಾ ಮಾಡೋ ರೀತಿನೇ ಬದಲಾಗ್ಬಿಟ್ಟಿದೆ. ಅವಾಗೆಲ್ಲ ಮಾನಿಟರ್ಸ್ ಇರ್ತಾ ಇರ್ಲಿಲ್ಲ ಸೆಟ್ ಅಲ್ಲಿ. ಸೊ ನನ್ಗೆ ಇವತ್ತಿಗೂ ನನ್ಗೆ ಮಾನಿಟರ್ ನೋಡೋ ಅಭ್ಯಾಸನೇ ಇಲ್ಲ. ಈಗಿನ ಯಂಗ್ಸ್ಟರ್ಸ್ಗೆ ಇಟ್ಸ್ ಕಾಮನ್, ಶಾರ್ಟ್ ಆಗಿದ ತಕ್ಷಣ ಹೆಂಗ್ ಬಂತಪ್ಪ ಅಂತ ಹೋಗಿ, ಅಫ್ಕೋರ್ಸ್ ಅದು ಇಂಪ್ರೂವ್ ಮಾಡ್ಕೊಳಕ್ಕೂ ಒಂದು ಅವಕಾಶ ಇರುತ್ತೆ ಅಲ್ಲಿ. ಸೊ ಟೆಕ್ನಾಲಜಿ ಬೆಳೆದಿರೋದ್ರಲ್ಲಿ ಯು ಡೆಫಿನೆಟ್ಲಿ ಹ್ಯಾವ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಅಂತ ನಾನು ಅನ್ಕೋತೀನಿ. ಲಾಟ್ ಆಫ್ ಥಿಂಗ್ಸ್ ಆನ್ಲೈನ್ ಎಡಿಟಿಂಗ್ ಆಗುತ್ತೆ ಇವಾಗ, ಆನ್ ಸ್ಪಾಟ್ ಅಲ್ಲಲ್ಲೇ ಪಟ್ ಅಂತ ಮಾಡಿ ಸೀನ್ಗಳಲ್ಲಿ ರಫ್ ಎಡಿಟ್ ಮಾಡಿ ಯು ಕ್ಯಾನ್ ಸಿ ಹೆಂಗ್ ಬರುತ್ತೆ. ಅವಾಗೆಲ್ಲ ಹೆಂಗಿತ್ತು ಪ್ರಣೋತ್, ಕ್ಯಾಮ್ರಾಮೆನ್ ಅಂಡ್ ಡೈರೆಕ್ಟರ್ ಇಬ್ರೇ. ಕ್ಯಾಮ್ರಾಮೆನ್ ಫಸ್ಟ್ ವ್ಯಕ್ತಿ, ಅವ್ರ ಕಣ್ಣಲ್ಲಿ ಸಿನಿಮಾ ಅವ್ರು ನೋಡ್ತಿರೋದು ಆ ಕ್ಯಾಮ್ರಾ ಮೂಲಕ. ಸೊ ಅವರಿಬ್ರು ಓಕೆ ಅಂದ್ರೆ ಓಕೆ, ಇಲ್ಲ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂದ್ರೆ ಅವ್ರ ಕಣ್ಣಿಂದ ನಾವು ಇದ್ ಮಾಡ್ತಾ ಇದ್ವಿ, ಒಂದು ಅವ್ರ ಮೇಲೆ ಭರವಸೆ ಇಟ್ಟು ಅವ್ರು ಹೇಳಿದನ್. ಸೊ ದಟ್ಸ್ ವೈ ನಾನು ಇವತ್ತಿಗೂ ಐ ಆಮ್ ಅ ವೆರಿ ಡಿರೆಕ್ಟರ್ಸ್ ಆಕ್ಟರ್. ಸೊ ನನ್ಗೆ ಡೈರೆಕ್ಟರ್ ಓಕೆ ಅಂದ್ರೆ ಫೈನ್, ಇಲ್ಲ ಅಂದ್ರೆ ಒನ್ ಮೋರ್ ಮಾಡೋಣ ಓಕೆ, ಯು ಆರ್ ಓಪನ್ ಟು ಐಡಿಯಾಸ್, ಸಜೆಷನ್ಸ್. ಅವ್ರು ಬಿಕಾಸ್ ಅವಾಗೆಲ್ಲ MS ರಾಜಶೇಖರ್ ಸರು, S ನಾರಾಯಣ್ ಸರು, ಆಲ್ ದ ಸೀನಿಯರ್ ಡೈರೆಕ್ಟರ್ಸ್, ಮಹೇಂದರ್ ಸರ್ ಸ್ನೇಹಲೋಕ ಡೈರೆಕ್ಟ್ ಮಾಡಿದ್ರು, ಸಾಯಿ ಪ್ರಕಾಶ್ ಸರ್, ಅವ್ರ ಜೊತೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಸ್ವರ್ಣ ಸಂಸಾರ ಎಲ್ಲ ಮಾಡಿದೆ. ಅದಾದ್ಮೇಲೆ ಕ್ವೈಟ್ ಅ ಫ್ಯೂ ಮೂವೀಸ್, ಅವರಿಗೆ ಬಾತಂಗಿ, ಸುಮಾರು ಸಿನಿಮಾಗಳು. ಸೊ ಅವಾಗೆಲ್ಲ ದೇರ್ ಇಸ್ ನೋ ಕ್ವೆಶ್ಚನಿಂಗ್. ಅವ್ರು ಇನ್ನೊಂದು ರೀಟೇಕ್ ಮಾಡೋಣ ಅಂದ್ರೆ ಓಕೆ, ಅವ್ರು ಓಕೆ ಅಂದ್ರೆ ಓಕೆ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಷ್ಟೇ ಇದ್ದಿದ್ದು. ನನಗೊಂದು ಆ್ಯಡೆಡ್ ಅಡ್ವಾಂಟೇಜ್ ಏನಂದ್ರೆ ಅಮ್ಮ ಕೂತಿರೋರು ಕ್ಯಾಮ್ರಾ ಹಿಂದೆ. ನಾನು ಕೆಲಸ ಶುರು ಮಾಡಿದ ಹೊಸದ್ರಲ್ಲಿ ತುಂಬಾ ವರ್ಷ ಅಮ್ಮ ನನ್ನ ಅಕಂಪನಿ ಮಾಡೋ ಡೈರೆಕ್ಟರ್ ಕ್ಯಾಮ್ರಾಮನ್ನ ನೋಡೋದು. ಅವರು ಹಿಂಗ ಓಕೆಮಾ ಅಂದ ತಕ್ಷಣ ಹಿಂಗ್ ಬಗ್ಬಿಟ್ಟಲ್ಲ ಅಮ್ಮ ಹಿಂದೆ ಕೂತ್ರೆ ಅವ್ರನ್ನ ನೋಡ್ತಾ ಇದ್ದೆ. ಅಮ್ಮ ಸೈಲೆಂಟ್ ಆಗಿ ಹಿಂಗ ಅನ್ನೋರು. ಸೊ ಅವಾಗ ಗೊತ್ತು ಓಕೆ ಕರೆಕ್ಟ್ ಆಗಿ ಮಾಡಿದೀನಿ ಅಂತ. ಇಲ್ಲ ಅವ್ರ ಕಣ್ ಬಿಟ್ರೆ ಏನೋ ತಪ್ಪು ಮಾಡಿದೀನಿ ಅಂತ. ಸೊ ದಟ್ ವಾಸ್ ಮೈ ಮಾನಿಟರ್, ಸೊ ಹಂಗ್ ನೋಡಕೋದ್ರೆ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಒಂದ್ ಸ್ಯಾಡ್ ವಿಷಯ ಏನು ಅಂದ್ರೆ ಅವಾಗ ತುಂಬಾ ಫ್ಯಾಮಿಲಿ ತರ ಇರ್ತಾ ಇದ್ವಿ ಎಲ್ರು ಒಟ್ಟಿಗೆ. ಲೈಕ್ ಹೃದಯ ಶೂಟಿಂಗ್ ಮಾಡುವಾಗ ಶಿವಣ್ಣ ಎಲ್ಲೋ ಸಪರೇಟ್ ಆಗಿ ಕೂತ್ಕೊಂಡು ಊಟ ಮಾಡಿದ್ರು ಅನ್ನೋದು ನಾನು ನೋಡ್ಲೇ ಇಲ್ಲ. ರಮೇಶ್ ಅವ್ರು ಇರ್ಬೋದು, ಶಿವಣ್ಣ, ನಾನು, ಶರತ್ ಬಾಬು ಸರ್ ಅದರಲ್ಲಿ ನನ್ನ ತಂದೆ ರೋಲ್ ಮಾಡಿ, ಆಲ್ ಆಫ್ ಅಸ್ ವುಡ್ ಸಿಟ್ ಟುಗೆದರ್ ಅಂಡ್ ಈಟ್, ಎಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿ. ಶಿವಣ್ಣ ಎಲ್ಲರಿಗೂ ಬಡಿಸೋರು. ಇಟ್ ವಾಸ್ ದ ಕ್ಯಾಮರಾಡರಿ ವಾಸ್ ಸೋ ನೈಸ್. ಅಂದ್ರೆ ಒಂದು ಫ್ರೆಂಡ್ಲಿ ಫೀಲಿಂಗ್, ಒಂದು ಮನೆ ತರ ಒಂದು ಫೀಲಿಂಗ್, ಆ ವಾತಾವರಣ ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು. ಇವಾಗ ದಿಸ್ ಹೋಲ್ ಕ್ಯಾರವ್ಯಾನ್ ಸಿಸ್ಟಮ್, ಎಲ್ಲರೂ ಸಪ್ರೇಟ್ ಅವ್ರವ್ರ ಪಾಡಿಗೆ ಅವ್ರು ಏನ್ ಮಾಡ್ತಿದಾರೆ, ಬಂದಿದಾರ ಲೊಕೇಶನ್ಗೆ ಇಲ್ಲ ಅಂತಾನು ಗೊತ್ತಾಗಲ್ಲ. ಆಮೇಲೆ ನಿಮ್ ತಂದೆ ತಾಯಿ ಬಗ್ಗೆ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ 1999 ಅಲ್ಲೇನೆ ಮಗಳು ಕಾಲೇಜ್ ಬಿಡ್ತೀನಿ ಅಂತಂದಾಗ ಅಥವಾ ಒಂದ್ ಸಿನಿಮಾ ಹೀರೋಯಿನ್ ಆಗ್ತೀನಿ ಅಂತಂದಾಗ ಬೇರೆ ಪರ್ಸೆಪ್ಷನ್ ಐತಿ. ಈವನ್ ಟುಡೇ ಒಂದು ಹೀರೋಯಿನ್ ಅಂದ ತಕ್ಷಣ ತಂದೆ ತಾಯಿ ಈಸಿಯಾಗಿ ಒಪ್ಕೊಳ್ಳಲ್ಲ. ಐ ಥಿಂಕ್ ನಾನ್ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಚೇಂಜ್ ಆಗಿತ್ತು ಅನ್ಕೋತೀನಿ. ಬಿಕಾಸ್ ಪ್ರೇಮ ಅವರು ಅಷ್ಟೊತ್ತಿಗೆ ಶಿ ವಾಸ್ ಅ ಬಿಗ್ ಸ್ಟಾರ್. ಶ್ರುತಿ ಅಕ್ಕ, ಗಿರಿ ಅಕ್ಕ ಅವ್ರು ಇರ್ಬೋದು, ಮಾಲಾ ಅಕ್ಕ ಅವ್ರು ಇರ್ಬೋದು, ಎಲ್ಲ ದೇ ಡನ್ ಫ್ಯಾಂಟಾಸ್ಟಿಕ್ ಫಿಲ್ಮ್ಸ್ ಅಂಡ್ ಒಳ್ಳೆ ಹೆಸರು ಮಾಡಿದಂತ ನಟಿಯರವರೆಲ್ಲ. ಟೈಮ್ಗೆ ಅದು ಚೇಂಜ್ ಆಗಿತ್ತು ಅನ್ಸುತ್ತೆ. ಅಂಡ್ ಮೇನ್ ಆಗಿ ಪ್ರಣೋದ್ ನೀವು ಹೇಳ್ದಂಗೆ ಅಪ್ಪ ಅಮ್ಮ ನೆವರ್ ಸ್ಟಾಪ್ಡ್. ನಮ್ಮ ಅಣ್ಣ ನಾನು ಇಬ್ರು, ನನ್ಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ಅಫ್ಕೋರ್ಸ್ ಸಿನಿಮಾನಲ್ಲೆಲ್ಲ, ಹೀಸ್ ಟೋಟ್ಲಿ ಇನ್ ಟು IT ಫೀಲ್ಡ್ ಅಂಡ್ ಆಲ್ ದಟ್. ಸೊ ನನಗೆ ಅವನಿಗೆ ಯಾವುದೇ ವಿಷಯದಲ್ಲಿ ನಮ್ಮ ತಂದೆ ತಾಯಿ ಯಾವತ್ತೂ ಬೇಡ ಅಂತ ಹೇಳಲೇ ಇಲ್ಲ. ಸೊ ಹೃದಯ ಅವಕಾಶ ಬಂದಾಗ ಗಾಯತ್ರಿ ಅವ್ರ ಮಗಳು ಅಂತಾನೆ ಅವಕಾಶ ಬಂದಿದ್ದು. ನನ್ನ ಅಕ್ಕ ಆಶಾರಾಣಿ ಅವರು ಅರ್ಜುನ್ ಸರ್ಜಾ ಅವ್ರನ್ನ ಮದ್ವೆ ಆಗಿದ್ದಾರೆ. ನನ್ನ ದೊಡ್ಡಮ್ಮನ ಮಗಳು ಅವರು. ಸೊ ನನ್ನ ಅಮ್ಮನ ಸ್ವಂತ ಅಕ್ಕನ ಮಗಳು. ಸೊ ಕರೆಕ್ಟ್ ಆಗಿ 10 ವರ್ಷ ಹಿಂದೆ ನಮ್ಮ ಅಕ್ಕ ರಥಸಪ್ತಮಿಲಿ ಅಭಿನಯಿಸಿದ್ರು. ಅದೇ ಹೀರೋ MS ರಾಜಶೇಖರ್ ಸರೇ ಡೈರೆಕ್ಟರು. ಅಗೇನ್ ವಜ್ರೇಶ್ವರಿ ಕಂಬೈನ್ಸ್, ಅಪ್ಪಾಜಿ ಅಮ್ಮ ಅವರೇ ಪ್ರೊಡ್ಯೂಸ್ ಮಾಡಿದ ಸಿನಿಮಾ. ಶಿವಣ್ಣ ಹೀರೋ. ಅದೇ ಸೇಮ್ ಟೀಮ್ ಜೊತೆ ನನ್ಗೆ ಹೃದಯ ಆಲ್ಮೋಸ್ಟ್ 10-12 ವರ್ಷ ನಂತರ ನನಗೆ ಅವಕಾಶ ಬಂತು. ಸೊ ಅಮ್ಮ ಸ್ವಲ್ಪ ಹೆಸಿಟೆಂಟ್ ಆಗಿದ್ರು, ಓದ್ತಿದ್ದಾಳಲ್ಲ ಹಿಂಗೆ ಏನು ಅಂತ. ದೆನ್ ಅಪ್ಪ ಸೆಟ್ ನಿಂಗೆ ಇಷ್ಟ ಇದ್ರೆ ಮಾಡು ಅಂದ್ರು.
ಪಾರ್ವತಮ್ಮ ಅವರು ಮನೆ ಕರ್ಸ್ಕೊಂಡು ಮೀಟ್ ಮಾಡಿ ಇಮಿಡಿಯೇಟ್ ಆಗಿ ಇಟ್ ಜಸ್ಟ್ ಫೆಲ್ ಇನ್ ಟು ಪ್ಲೇಸ್. ಮಾಡ್ತೀನಿ ಅಂದ್ರೆ ಸಮ್ಮರ್ ಹಾಲಿಡೇಸ್ ಇತ್ತು ಅವಾಗ ನನಗೆ ಕಾಲೇಜಲ್ಲಿ. ಸೊ ಎನಿವೇ ಹಾಲಿಡೇಸ್ ಇದೆ ಅಲ್ಲ, ಮಾಡ್ತೀನಮ್ಮ ಅಂತ ಹೇಳಿದೆ. ಸೊ ಅಪ್ಪ ಸೆಡ್ ಮಾಡು, ನೋ ಪ್ರಾಬ್ಲಮ್ ಅಂತ. ಐ ಥಿಂಕ್ ನಾ ಹೃದಯ ಮುಗಿಸೋ ಅಷ್ಟರಲ್ಲಿ ಇಸ್ ವೆನ್ ಐ ರಿಯಲೈಸ್ಡ್ ಆ್ಯಂಡ್ ಅಂಡರ್ಸ್ಟುಡ್ ದಟ್ ಇದು ಅಭಿನಯ ನನಗೆ ಬಹಳ ಇಷ್ಟ, ನನಗೆ ತುಂಬ ಖುಷಿ ಸಿಗುತ್ತೆ ಅಂತ ಆ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ನನಗೆ ಗೊತ್ತಾಯ್ತು. ಸೊ ದೆನ್ ಅವಾಗ ಅಪ್ಪ ಅಮ್ಮಂಗೆ ಹೇಳಿದೆ, ಇಲ್ಲ ಐ ಥಿಂಕ್ ನಾನು ಇದೇ ಮಾಡ್ತೀನಿ ಲೈಫಲ್ಲಿ ಅಂತ. ಸರಿ ಓಕೆ ಅಮ್ಮ ಓದ್ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರು. ಆವಾಗ ಮಾತು ಕೇಳಿದ್ರೆ ಚೆನ್ನಾಗಿರೋದು, ಬಟ್ ಆಗಲಿಲ್ಲ. ಬಟ್ ಲಕ್ಕಿಲಿ ಇನ್ನೊಂದು ಅವಕಾಶ ಸಿಕ್ಕಿ ನನಗೆ ಸುಮಾರು 30 ವರ್ಷ ಆಗೋ ಸಮಯಕ್ಕೆ ನಾನು ನನ್ನ BA ಮತ್ತೆ MA ಎರಡು ಮುಗಿಸ್ಕೊಂಡೆ ಸೋಶಿಯಾಲಜಿನಲ್ಲಿ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. 90 ಸಾಂಗ್ಸ್ ನ ತುಂಬಾ ಕೇಳೋನು. ಓಕೆ, ಈಗ್ಲೂ ಒಂದೇ ಉಸಿರಂತೆ ಅನ್ನುವಂತ ಹಾಡು ಬಂದ್ಬಿಟ್ರೆ ಎಲ್ಲಿದೀವಿ, ಯಾವ ರೋಡಲ್ಲಿ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನೇ ಒಂದ್ಸಲ ಮರ್ತು ಬಿಡ್ತೀವಿ. ಬ್ಯೂಟಿಫುಲ್ ಸಾಂಗ್ಸ್ ಗಳನ್ನು ಕೊಟ್ಟಿದ್ದೀರಿ ನೀವು, ಅತ್ಯದ್ಭುತವಾದಂತ ಸಾಂಗ್ಸ್ಗಳು. ಈವನ್ ಟುಡೇ ಇವತ್ತು ಬಂದಿರೋ ಹಾಡನ್ನ ಬೀಟ್ ಮಾಡೋ ಹಾಡು ಕೊಟ್ಟಿದ್ದೀರಿ. ಸೊ ಹಾಡುಗಳ ಬಗ್ಗೆ ಐ ಥಿಂಕ್ ಲಕ್ಕಿ ಅಲ್ಲ ಅದೆಲ್ಲ ಅವಾಗಿನ. ನಾವು ಲಕ್ಕಿ ಆ ಹಾಡುಗಳನ್ನ ಇಲ್ಲ, ಕಲಾವಿದರಾಗಿ ನಾವು ಲಕ್ಕಿನೇ ಪ್ರಣೋದ್. ಬಿಕಾಸ್ ಕಲಾವಿದರಾಗಿ ಇಟ್ ಇಸ್ ಒಂಥರ ಸೌಭಾಗ್ಯ, ಒಂದು ಪುಣ್ಯ ಅಲ್ವಾ. ಆ ಹಾಡುಗಳನ್ನ ನಮ್ಮನ್ನ ರಿಲೇಟ್ ಮಾಡ್ತಾರೆ ಜನ ಅನ್ನೋದು, ಅಥವಾ ಕೆಲವೊಂದು ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪನೆ ಮಾಡ್ಕೋತಾರೆ ಅನ್ನೋದು ನಿಜವಾಗ್ಲೂ ಅದು ಎಲ್ರಿಗೂ ಸಿಗೋವಂಥ ಒಂದು ಅವಕಾಶ ಅಲ್ಲ. ಅದು ಸೌಭಾಗ್ಯ, ಎಲ್ರಿಗೂ ಸಿಗೋವಂಥ ಸೌಭಾಗ್ಯನೂ ಅಲ್ಲ. ಸೊ ಐ ಥಿಂಕ್ ಲಕ್ಕಿ ಅವಾಗ ಹಂಸಲೇಖ ಸರು ಎಲ್ಲ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡೋರು. ಆ ನಿಟ್ಟಿನಲ್ಲಿ ನಮಗೂ ಒಂದಷ್ಟು ಆ ಥರ ಹಾಡುಗಳು ಸಿಕ್ಕಿದೆ ಜೀವನದಲ್ಲಿ. ಕಲಾವಿದರಾಗಿ ನಾವು ಅದನ್ನ ಆ ಸ್ಪೆಷಲ್ ಫೀಲಿಂಗ್ ಇದೆ ಅನ್ನೋದು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುವಂತ ವಿಷಯ. ಹೋಲ್ ನಿಮ್ಮ ಹಿಟ್ ಸಾಂಗ್ ಗಳಲ್ಲಿ ಬೆಸ್ಟ್ ನಂಗೆ ಸಖತ್ ಇಷ್ಟ ಅಂತಂದ್ರೆ ಯಾವ್ದು? ಐ ಥಿಂಕ್ ತುಂಬಾ ಕಷ್ಟ ಹೇಳಕ್ಕೆ. ಪಟ್ ಅಂತ ಹೇಳ್ಬೇಕು ಅಂದ್ರೆ ಹೃದಯ ಟೈಟಲ್ ಸಾಂಗ್ SP ಸರ್ ಸೂಪರ್ ಹಾಡಿದ್ದಾರೆ. ಶಿವಣ್ಣ ಇಂಟ್ರಡಕ್ಷನ್ ಯುನೋ, ಅದು ಐ ಡೋಂಟ್ ನೋ, ಇಟ್ಸ್ ಲೈಕ್ ನಾನು ಆ ಹಾಡು ಕೇಳಿದಾಗೆಲ್ಲ ಐ ಫೀಲ್ ಸೋ ನಾಸ್ಟಾಲ್ಜಿಕ್. ತುಂಬಾ ಮೆಮರೀಸ್ ನೆನಪಾಗತ್ತೆ. ಅದೊಂದು ಹಾಡು. ಅಫ್ಕೋರ್ಸ್ ಒಂದೇ ಉಸಿರಂತೂ ಮಾತೇ ಇಲ್ಲ, ಇಡೀ ಕರ್ನಾಟಕನೇ ನನ್ನನ್ನು ಗುರ್ತಿಸೋ ಅಂತ ಒಂದು ಹಾಡು. ಯಾ, ಅದು ಆ ಟೈಟಾನಿಕ್ ಹೀರೋಯಿನ್ ಎಲ್ಲಾನು. ಇತ್ತೀಚೆಗೆ ಐ ಥಿಂಕ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪುನಃ ಕೇಳಿದರು ರಮೇಶ್ ಅವ್ರದ್ದು ನಂದು. ದಟ್ ವಾಸ್ ಅಗೇನ್ ತುಂಬಾ ಕಷ್ಟಪಟ್ಟು ಶೂಟ್ ಮಾಡಿದಂತ ಸಾಂಗ್ ಅದು. ರೈನ್ ಎಫೆಕ್ಟ್ ಫುಲ್ ಸಾಂಗ್ ಅಲ್ಲಿ. ಸೊ ದ್ಯಾಟ್ ಈಸ್ ಅ ಲವ್ಲಿ ಸಾಂಗ್. ನನ್ನ ಶಾಪ ಸಿನಿಮಾನಲ್ಲಿ ಈ ನದಿಯಲ್ಲಿ, that's one of my favorites. Very well. ಇಲ್ಲಪ್ಪ, I like to sing but ಹಾಡಕ್ ಬರಲ್ಲ. ಹೃದಯ ಮೇ ಬಿ ನಾನು ಪಿಕ್ ಮಾಡ್ಲೇಬೇಕು ಅಂತಂದ್ರೆ, ಆ ಹುಡುಗಿ ರೆಪ್ಪೆ ತೆರೆದರೆ ಉದಯ ರವಿ, ತೆರೆಯದ ದಿನ ಇರುಳು ಅಲ್ವಾ. ಸಿ ದ ಲಿರಿಕ್ಸ್, ಇಟ್ಸ್ ಲೈಕ್ ಆ ಹಾಡು ಕೇಳೋವಾಗ ನಾನು ತುಂಬಾ ಐ ಫೀಲ್ ವೆರಿ ನೈಸ್. ಶಿವಣ್ಣ, ರಮೇಶ್ ಅರವಿಂದ್ ಇದರ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಜನ. ಇಟ್ಸ್ ಅಗೇನ್ ಹಾರ್ಡ್ ಟು ಚೂಸ್. ಬಟ್ ಅವರಲ್ಲಿ ನಿಮ್ಗೆ ಬೆಸ್ಟ್ ಪೇರ್ ನಿಮ್ಮ ಆನ್ ಸ್ಕ್ರೀನ್ ಅಲ್ಲಿ ನನಗೆ ಸಖತ್ ಸೂಟ್ ಆಗೋದು ಐ ಥಿಂಕ್ ರಮೇಶ್ ಅವ್ರ ಜೊತೆನೆ ಮ್ಯಾಕ್ಸಿಮಮ್ ಸಿನಿಮಾ ಮಾಡಿದ್ ನಾನು. 9 ಫಿಲ್ಮ್ಸ್ ಸಮಥಿಂಗ್ ನಾವು ಒಟ್ಟಿಗೆ ಮಾಡಿದ್ದು. ಆತರ ನಾನು ಎಲ್ಲರ ಜೊತೆನೂ ಕಂಫರ್ಟಬಲ್ ಫೀಲ್ ಮಾಡಿದೀನಿ ಪ್ರಣೋದ್. ಐ ಥಿಂಕ್ ಶಿವಣ್ಣ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಬಿಕಾಸ್ ಮೊದಲನೇ ಸಿನಿಮಾ ಹೀರೋ ಅವರು. ಅದಾದ್ಮೇಲೆ ತವರಿಗೆ ಬಾ ತಂಗಿ ಮಾಡಿದ್ವಿ, ಸೂಪರ್ ಹಿಟ್ ಆಯ್ತು ಸಿನಿಮಾ. ಪವರ್ಫುಲ್ ಪರ್ಫಾರ್ಮರ್ ಜೊತೆ ಆಕ್ಟ್ ಮಾಡೋ ಖುಷಿ ಇದೆಯಲ್ಲ, ಅದನ್ನ ಪದಗಳಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಭಿನಯಿಸುವಾಗ ಆ ಒಂದು ಏನಂತಾರೆ, ಆ ಕೆಮಿಸ್ಟ್ರಿ, ಆ ಒಂದು ಓಕೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಅವರೊಂದು ಆಕ್ಷನ್ ಮಾಡ್ತಾರೆ, ಅದಕ್ಕೆ ನಾವೊಂದು ಕೌಂಟರ್ ರಿಯಾಕ್ಷನ್ ಮಾಡ್ತೀವಿ. ಅದು ಜೆಲ್ ಆಗೋದಿದೆಯಲ್ಲ, ಅದು ತುಂಬಾ ರೇರ್. ಅಂಡ್ ಅದು ಆದಾಗ ಆ ಖುಷಿ ಸಿಗದೆ ಬೇರೆ ಲೆವೆಲ್ ಅದು. ಸೊ ಆ ಥರ ಐ ಥಿಂಕ್ ವಿತ್ ಶಿವಣ್ಣ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್. ಲೇಡಿ ಆಕ್ಟರ್ಸ್ ಕೂಡ, ಅಂದರೆ ಆಕ್ಟ್ರೆಸಸ್ ಜೊತೆ ಕೂಡ ಐ ಹ್ಯಾವ್ ಎಂಜಾಯ್ಡ್. ಪ್ರೇಮ ಅವ್ರು ಇರ್ಬೋದು, ರಮ್ಯಾ ಕೃಷ್ಣ ಅವ್ರು ಇರ್ಬೋದು. ಐ ಥಿಂಕ್ ಸುದೀಪ್ ಅವ್ರ ಜೊತೆ ಅವ್ರ ಡಿರೆಕ್ಷನ್ ತುಂಬಾ ಎಂಜಾಯ್ ಮಾಡಿದೆ ನಾನು. ಆ ಥರ ಲಾಟ್ ಆಫ್ ಪೀಪಲ್ ದಟ್ ಐ ವರ್ಕ್ಡ್ ವಿತ್ ಐ ಹ್ಯಾವ್ ಎಂಜಾಯ್ಡ್ ವರ್ಕಿಂಗ್. ಶಿವಣ್ಣ ಆಗ್ಲಿ, ನೀವಾಗ್ಲಿ, ಇವತ್ ನನ್ನ ಎದುರುಗಡೆ ಕೂತಿದ್ದೀರಾ, ಅವತ್ತು ಹೃದಯದಲ್ಲಿ ನೋಡ್ದಂಗೆ ಹಂಗೆ ಇದ್ದೀರಾ. ಏನದ್ ಸೀಕ್ರೆಟ್ ಏನದು? ಐ ಡೋಂಟ್ ನೋ, ಮೇ ಬಿ ನನ್ನ ತಂದೆ ತಾಯಿಗೆ, ನನ್ನ ಅಜ್ಜಿ ತಾತ, ನನ್ನ ಜೀನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೋತೀನಿ.
ಈಗಿನ ಸಮಯದಲ್ಲಿ ಯಂಗ್ಸ್ಟರ್ಸು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇಡೀ ದಿನ ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ಫಿಸಿಕಲ್ ಆಕ್ಟಿವಿಟಿ ಅದು ಅಳವಡಿಸ್ಕೊಳ್ಳೇಬೇಕು ನಮ್ಮ ಲೈಫಲ್ಲಿ. ಏನೋ ಯಾವುದೇ ರೀತಿನಲ್ಲಿ ವಾಕಿಂಗ್, ಯೋಗ, ಏನೋ ಜಿಮ್ಗೆ ಹೋಗೋದು, ವೇಟ್ ಲಿಫ್ಟಿಂಗ್ ಇರ್ಬೋದು, ಏನೇ ಇರ್ಬೋದು, ಅದೊಂದು ಮಾಡ್ಕೋಬೇಕಾಗತ್ತೆ. ನೀರು ಕುಡಿಬೇಕಾಗತ್ತೆ ಚೆನ್ನಾಗೆ. ಆ್ಯಂಡ್ 20% ನಾವು ಮಾಡುವಂಥ ವರ್ಕೌಟು ಇದು ಆಗತ್ತೆ ಪ್ರಣೋದ್. 80% ಏನು ಹೇಳಿ ನಾವು ತಿನ್ನೋ ಅಂತ ಆಹಾರ. ಫೇವ್ರೆಟ್ ವೆಜಿಟೇಬಲ್ ಅಂದರೆ ಆಲೂಗಡ್ಡೆ. ಸೊ ಹಾಗಾಗಿ ಆಲೂಗಡ್ಡೆ ಚಿಪ್ಸು ನಮ್ಮ ಅಣ್ಣನಿಗೆ, ನನಗೆ, ಎಲ್ಲರಿಗೂ, ನನ್ನ ಮಗಳಿಗೆ, ನನ್ನ ಅಣ್ಣನ ಮಗನಿಗೆ ರಕ್ತದಲ್ಲೇ ಇದೆ ಅದು. ಸೊ ಆಲ್ ಆಫ್ ಅಸ್ ಲವ್ ಇಟ್. ಸೊ ಹಾಗಂತ ನಾನು ತಿನ್ನಲ್ಲ ಅಂತಲ್ಲ, ಚಕ್ಲಿ, ಕೋಡ್ಬಳೆ ಅಮ್ಮ ಮಾಡಿದ್ರೆಲ್ಲ ಇಟ್ಸ್ ಲೈಕ್ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಒಂದು ಇತಿಮಿತಿನಲ್ಲಿ ಆವಾಗ ಇವಾಗ ತಿನ್ನೋದ್ರಲ್ಲಿ ಇಟ್ಸ್ ಫೈನ್. ಸೊ ನಿಮ್ಮ ಫುಲ್ ಕಂಪ್ಲೀಟ್ ಸೀಕ್ರೆಟ್ ಬಿಹೈಂಡ್ ಯುವರ್ ಬ್ಯೂಟಿ ಇಸ್ ಯುವರ್ ಫುಡ್ ಅಂತೀರಿ? ಆಲ್ಮೋಸ್ಟ್ 80%. ಆಲ್ಮೋಸ್ಟ್ ಖಂಡಿತ ಆಲ್ಮೋಸ್ಟ್ ಫುಡ್. ಸರಿಯಾಗಿ ನಿದ್ದೆ ಮಾಡಬೇಕು, ತಲೆ ಕ್ಲೀನಾಗಿ ಇಟ್ಕೋಬೇಕು. ನಾವು ನೆಗೆಟಿವಿಟಿ ತುಂಬಿಕೊಂಡಷ್ಟು ಫೇಸಲ್ಲಿ ಅದು ತೋರ್ಸಕ್ಕೆ ಶುರು ಆಗ್ಬಿಡತ್ತೆ. ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ನಾವು ಡೀಲ್ ಮಾಡದೇ ಇರೋಂಥ ವಿಷಯಗಳು ದೇಹದಲ್ಲಿ ಆ ರೂಪದಲ್ಲಿ ಹೊರಗೆ ಬರುತ್ತೆ ಅಂತ, ಕಾಯಿಲೆಗಳ ರೂಪದಲ್ಲಿ. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಮೀನಿಂಗ್. ಕೋಪ, ನಾವು ಇವಾಗ ಮನ್ಸಲ್ಲಿ ಕೋಪ ಇದ್ದು ಅದನ್ನ ನಾವು ಪ್ರೋಸೆಸ್ ಮಾಡಿಲ್ಲ, ಆ ಕೋಪನ ಹೊರಗೆ ತಂದಿಲ್ಲ ಅಂದ್ರೆ ಇಟ್ ಕಮ್ಸ್ ಆಸ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ತುಂಬಾ ಎಕ್ಸಾಂಪಲ್ಸ್ ನೋಡ್ಬಿಟ್ಟಿದ್ದೀನಿ ನಾನು. ಸೊ ಆ ರೀತಿನಲ್ಲಿ ಮನ್ಸು ಕರೆಕ್ಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಆರಾಮಾಗಿದ್ದು ಬಿಂದಾಸ್ ಆಗಿದ್ರೆ ಅದು ಮುಖದಲ್ಲೂ ಕಾಣುತ್ತೆ, ಸ್ಮೈಲಲ್ಲೂ ಗೊತ್ತಾಗತ್ತೆ, ನಿಮ್ಮ ಹೋಲ್ ಆರಾ, ನಿಮ್ಮ ಎನರ್ಜಿನಲ್ಲೇ ಗೊತ್ತಾಗ್ಬಿಡತ್ತೆ ಅದು. ಈ 25 ವರ್ಷದಲ್ಲಿ ಒನ್ ಆಫ್ ದಿ ಬೆಸ್ಟ್, ನಾನು ಅದನ್ನ ಈ ಹೊಸ ವರ್ಷಕ್ಕೆ ಇದು ಮಾಡಿ ಕೇಳೋದಾದ್ರೆ, ನಿಮ್ಮ ಜೀವನದ ಹೊಸ ವರ್ಷ ಅಂತ ಯಾವಾಗ ಅನಿಸ್ತು ನಿಮಗೆ? ಪ್ರಾಬ್ಲಿ ರಘು ಅವ್ರನ್ನ ಮದುವೆ ಆದಾಗಿರ್ಬೋದು. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅನ್ನೋದು ನಾನೊಂದು ಆಯ್ಕೆ ಮಾಡ್ಕೊಂಡೆ. ಯು ಶುಡ್ ಬಿ ಹ್ಯಾಪಿ, ಇರೋದೊಂದು ಲೈಫ್. ಮದುವೆ ಮಾಡ್ಕೋಬೇಕು ಅನ್ನೋ ಐಡಿಯಾನೇ ಇರ್ಲಿಲ್ಲ ಇಬ್ರಿಗೂ. ಯಾಕಂದ್ರೆ ಯು ನೋ ದ ಸರ್ಕಮ್ಸ್ಟೆನ್ಸಸ್. ನೋವು ತಿಂದಾದ್ಮೇಲೆ ಇನ್ನೊಂದು ಹೆಜ್ಜೆ ಇಡೋದಪ್ಪ ಇದೇ ಹಾದಿನಲ್ಲಿ ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ಆಲ್ ದ್ಯಾಟ್. ಆಮೇಲೆ ತಾಯಂದ್ರು ದೇ ಕೈಂಡ್ ಆಫ್ ಪುಷ್ಟಸ್, ಯಾಕೆ ಯೋಚನೆ ಮಾಡಬಾರ್ದು, ಯೋಚನೆ ಮಾಡಿ, ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ, ಒಳ್ಳೆ ಕಂಪ್ಯಾನಿಯನ್ಸ್ ಆಗಿದ್ದೀರಾ. ಸೊ ಜೀವನದಲ್ಲಿ ಆ ಲೈಫ್, ಆ ಜರ್ನಿನ ಹಂಚ್ಕೊಳ್ಳೋದು ಒಬ್ರ ಜೊತೆ ಸರಿಯಾದ ವ್ಯಕ್ತಿ ಸಿಕ್ಕಾಗ ಇಟ್ಸ್ ರಿಯಲಿ ನೈಸ್. ಸೊ ಮೇ ಬಿ ಆವಾಗ ಐ ಕ್ಯಾನ್ ಸೇ ಒಂದು ರೀಬರ್ತ್ ಥರ ಆಯಿತು ಹಾಗೆ ಅಂತ. ನನ್ನ ಮಗಳು ಹುಟ್ಟಿದ ಮೂಮೆಂಟು ಐ ಕ್ಯಾನ್ ನೆವರ್ ಫರ್ಗೆಟ್ ಇಟ್. ಅವಳು ನನ್ನ ಲೈಫಲ್ಲಿ ಅವಳು ತಂದಂಥ ಒಂದು ಡಿಫ್ರೆನ್ಸ್, ರಘು ಅವರ ಇನ್ನೊಂದು ರೂಪವನ್ನ, ತಂದೆ ರೂಪವನ್ನ ನನಗೆ ನೋಡೋಕೆ ಸಿಕ್ತು. ನೀವು ತುಂಬಾ ಫ್ರೀ ಆಗಿದ್ದಾಗ ಅಥವಾ ಐ ಹ್ಯಾವ್ ನಥಿಂಗ್ ಟು ಡೂ ರೈಟ್ ನೌ ಆಸ್ ಫಾರ್ ನೌ ಅಂತಂದಾಗ, ಅಂಡ್ ಯು ಹ್ಯಾವ್ ಅ ಆಪ್ಷನ್ ನಿಮ್ಮ ಎದುರುಗಡೆ ಇದ್ದಾಗ, ಏನ್ ಚೂಸ್ ಮಾಡ್ತೀವಿ? ಫ್ರೀ ಆಗಿ ಮನೇಲಿದ್ರೆ ದಟ್ ಇಸ್ ಮೈ ಹಾಬಿ. ಬುಕ್ಸ್ ಓದೋದು, ಪದಬಂಧ ಮಾಡೋದು, ವರ್ಡ್ಸ್ ಕ್ರಾಸ್ ಎಲ್ಲ. ಅಂಡ್ ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡೋದು ತುಂಬಾನೇ ಇಷ್ಟ. ಸೊ ಎಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋ ಟ್ರಾವೆಲ್? ರಘು ನಾನು ಫುಲ್ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಎಲ್ಲಾ ವಿಷಯದಲ್ಲೂ ತುಂಬಾ ಡಿಫ್ರೆಂಟ್ ನಾವಿಬ್ರು. ನನಗ್ ಬೀಚ್ ಅಂದ್ರೆ ತುಂಬಾ ಇಷ್ಟ, ನನ್ ಮಗಳಿಗೂ ಬೀಚ್ ಇಷ್ಟ. ಅಂಡ್ ರಘು ಅವ್ರಿಗೆ ಕಾಡು ಬೆಟ್ಟ ತುಂಬಾ ಇಷ್ಟ, ನನ್ ಮಗಳಿಗೆ ಅದೂ ಇಷ್ಟ. ಸೊ ಹಾಗಾಗಿ ಒಂದ್ ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡ್ತಾ ಇರ್ತೀವಿ. ಒಂದ್ಸರಿ ಬೀಚ್ಗೆ ಹೋದ್ರೆ ಇನ್ನೊಂದ್ಸರಿ ಬೆಟ್ಟಕ್ಕೆ ಹೋಗ್ತೀವಿ, ಕಾಡಿಗೆ ಹೋಗ್ತೀವಿ. ಸಮಕಾಲೀನರ ಬಗ್ಗೆ ಮಾತಾಡ್ಬೇಕಾದ್ರೆ ಅಕ್ಕ ಅಂತಿದ್ರಿ, ಅಮ್ಮ ಅಂತಿದ್ರಿ, ಒಂದು ಬಾಂಡಿಂಗ್ ಇತ್ತು ಅಲ್ವಾ? ಆ ಬಾಂಡಿಂಗು ಇವತ್ತಿಲ್ಲ ಅನ್ಸುತ್ತಾ? ಯಾಕಿಲ್ಲ ಅನ್ಸುತ್ತೆ? ಇಲ್ಲ ಅನ್ಸಿದ್ರೆ ಥ್ರೋ ಸಮ್ ರ್ಯಾಪಿಡ್ ಕ್ವೆಶ್ಚನ್ಸ್. ಸೊ ನಾನು ಒಂದ್ ಪದದಲ್ಲೆಲ್ಲ ಉತ್ತರ ಕೊಡ್ಬೇಕು ಅಂದ್ರೆ ಕಷ್ಟ. ನಾನು ಸ್ವಲ್ಪ ಬಾಯಿ ಬಡ್ಕಿ ಜಾಸ್ತಿ ಮಾತಾಡ್ತೀನಿ. 1990s ಡೈರೆಕ್ಟರ್ ಬೆಸ್ಟ್ ಒನ್? ಎಸ್ ನಾರಾಯಣ್ ಸರ್. 2023 ಸ್ವಲ್ಪ ಫೆಮಿನಿಸ್ಟ್ ಇರೋದ್ರಿಂದ ನಾನು ಮೇ ಬಿ ಒಂದು ಹೆಣ್ಣು ಮಗಳ ಹೆಸರು ಹೇಳೋಕೆ ಇಷ್ಟಪಡ್ತೀನಿ. ಸೊ ಇತ್ತೀಚೆಗೆ ನೋಡಿದಂತ ಸಿಂಧು ಶ್ರೀನಿವಾಸ್ ಮೂರ್ತಿ ಅವರು ಡೈರೆಕ್ಟ್ ಮಾಡಿದ ಆಚಾರ್ಯ ಆಕ್ಟ್ ಮಾಡಿದ್ರು, ಡೈರೆಕ್ಟ್ ಮಾಡಿದ್ರು. ಆಲ್ ಟೈಮ್ ಫೇವರೇಟ್ ನಿಮ್ಮ ಲೈಫ್ ನಾನು ನೋಡಿರೋದ ಐ ಥಿಂಕ್ ಅಪ್ಪಾಜಿ, ರಾಜ್ಕುಮಾರ್ ಅಪ್ಪಾಜಿ ಅವರು, ಅಮಿತಾಬ್ ಬಚ್ಚನ್ ಅಂಡ್ ಶಾರುಖ್ ಖಾನ್. 2023 ಅಲ್ಲಿ ಬೆಸ್ಟ್ ಹೀರೋ ಅಲ್ಲಿಗೆ ಒಂದೊಂದು 2 ವರ್ಷ ಎಕ್ಸ್ಟೆಂಡ್ 21st ಸೆಂಚುರಿನಲ್ಲಿ ಫ್ರಮ್ 2020 ಇಂದ ರೈಟ್ ನಾವ್ ಅಂಟಿಲ್ ನಾವು. somehow ಅಪ್ಪು, ಆಲ್ವೇಸ್ ಅಪ್ಪು ಅಮರ. ಅದು ಕರೆಕ್ಟ್ ಲೈನ್, ಅದು ಯಾವಾಗ್ಲೂ ಕನ್ನಡಿಗರ ಹೃದಯದಲ್ಲಿ ಅಮರ. ರೈಟ್ ನೌ ಫೇವ್ರೆಟ್ ಮ್ಯೂಸಿಕ್ ಈಗ ನ್ಯೂ ಜಮಾನ, ಹೊಸ ಜಮಾನ ಸಾಂಗ್ ಅಲ್ಲಿ ಫ್ಯಾಂಟಾಸ್ಟಿಕ್ ಸಾಂಗ್ ಅನ್ನೋದು ಜಗವೇ ನೀನು ಗೆಳತಿಯೇ. ನನ್ನ ಸಾಂಗ್ ಶಶಾಂಕ್ ಅವರೇ ಬರ್ದಿರೋ ಲಿರಿಕ್ಸು.
ಮೈ ಗಾಡ್ ನಾನು ಫಸ್ಟ್ ಅದು ಕೇಳಿದಾಗ ನಮ್ಮ ಹುಡುಗ್ರೆ ನನ್ನ ಸ್ಟಾಫ್ ಯಾರೋ ನಂದು ಯಾವ್ದೋ ರೀಲ್ ಮಾಡ್ಬಿಟ್ಟು ಆ ಸಾಂಗ್ ಹಾಕಿದ್ರು. Okay. ಏ ಯಾವ್ದೋ ಸಿನಿಮಾದ ಇದು ಅಂತ. ದೆನ್ ದೇ ಟೋಲ್ಡ್ ಮಿ 360 ಲವ್ 360 ಅಂತ. ಎಷ್ಟು ಅದ್ಭುತವಾಗಿದೆ ಹಾಡೋದು, ಆ ಲಿರಿಕ್ಸು. ನಿಮ್ಮ ಇಷ್ಟು ವರ್ಷದ ಬದುಕಿನಲ್ಲಿ ಒಂದು ದಿನ ಡಿಲೀಟ್ ಮಾಡಬೇಕು ಅಂತಂದ್ರೆ ವಿಚ್ ಡೇ ಇಟ್ ವುಡ್ ಬಿ? ನಮ್ ತಂದೆ ಹೋಗಿದ್ದೀನಿ. ಒಂದು ದಿನ ಆಡ್ ಮಾಡಬೇಕು ಅಂತಂದ್ರೆ ವಾಟ್ ವಿಲ್ ಇಟ್ ಬಿ? ಜೇಮ್ಸ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಶೂಟಿಂಗ್ ಇದ್ದು ಇನ್ನೂ ಒಂದ್ ಸ್ವಲ್ಪ ಟೈಮ್ ಅಪ್ಪು ಅವ್ರ ಜೊತೆ ಕಳ್ದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಪ್ರಿಯಾ ನಾನು ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಒಟ್ಟಿಗೆ ಶೂಟಿಂಗ್ ಮಾಡೋ, ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು. ಓಕೆ, ಸೊ ಇನ್ನು ರೆಸೊಲ್ಯೂಷನ್ ಆಫ್ 2024? ಹೀಗೆ ಸಂತೋಷವಾಗಿ ಖುಷಿಯಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು ಅನ್ನೋದು. ಓಕೆ, ನಾನು 1999 ಇಂದನೂ ನಾನು ಅನುಪ್ರಭಾಕರ್ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಿದ್ದೀನಿ, ಬೇರೆ ಫೀಲ್ ಅಲ್ಲಿ ನೋಡಿದ್ದೀನಿ, ಬೇರೆ ತರ ಸ್ಕ್ರೀನ್ ಅಲ್ಲಿ ನೋಡಿದ್ದೀನಿ. 2024 ಅಲ್ಲೂ ಒಂದು ಅತ್ಯದ್ಭುತವಾದಂಥ ಸಿನಿಮಾ ಅನುಪ್ರಭಾಕರ್ ಅವ್ರು ಮಾಡ್ತಾರೆ ಅಂತಂದ್ರೆ ಅದು ಯಾರ ಜೊತೆಗೆ ಇರಬೇಕು, ಅದು ಯಾವ್ದಿರ್ಬೇಕು, ನಿಮ್ಮ ಸ್ಟೋರಿ ಹೆಂಗಿರ್ಬೇಕು ಅಂತ? ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಖಂಡಿತ. ಹಗ್ಗ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಎಲ್ಲ ಯಂಗ್ಸ್ಟರ್ಸ್ ಸೇರಿ ಮಾಡಿರೋಂಥದ್ದು. ಇನ್ಫ್ಯಾಕ್ಟ್ ನನ್ನ ಚಿತ್ರದ ನಿರ್ದೇಶಕ ಅವಿನಾಶ್ ಅಂತ, ಸ್ವಲ್ಪ ನೋಡೋಕ್ ನಿಮ್ ತರಾನೇ ಇದಾರೆ ಅವರು. ಯಂಗ್ ಬಾಯ್, ವೆರಿ ಒಂಥರ ತುಂಬಾ ಕ್ಲಿಯರ್ ವಿಷನ್, ಈ ತರಾನೇ ಬರ್ಬೇಕು ಸಿನಿಮಾ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಅವ್ರ ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಅದು ಯಾವ ಸಿನಿಮಾ ಅಂತೆಲ್ಲ ಹೇಳ್ತೀನಿ. ಅದೊಂದು ಐ ಆಮ್ ಟು ವರ್ಕಿಂಗ್ ಅಗೇನ್. ಯಜಮಾನ್ರು ರಘು ಅವ್ರ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ. ತುಂಬಾ ಫ್ಯಾನ್ಸ್ ಕೇಳ್ತಾನೆ ಇರ್ತಾರೆ, ಯಾವಾಗ ಮಾಡ್ತೀರಾ ಇಬ್ರು, ಯಾವಾಗ ಮಾಡ್ತೀರಾ ಅಂತ. ಅದಕ್ಕೊಂದು ಸೂಕ್ತವಾದ ಕಥೆ ಸಿಗ್ಬೇಕು, ಎಲ್ಲಾನು ಸರಿಯಾದ ಸಮಯ, ಅದು ಟೈಮ್ ಎಲ್ಲ ಕೂಡ್ ಬರ್ಬೇಕು. ಸೊ ಹಾಗಾಗಿ ಐ ಆಮ್ ವೇಟಿಂಗ್ ಒಂದು ಒಳ್ಳೆ ಸಿನಿಮಾ ಅವ್ರ ಜೊತೆ ನನ್ನ ಸ್ಕ್ರೀನ್ ಅಲ್ಲಿ. ಯೂಶಲಿ ಈ ಸ್ಕ್ರೀನ್ ಅಲ್ಲಿರೋರ್ಗೆ ಕೆಲವರು ಒಂದಿಷ್ಟು ಜನ ದೇ ಕಂಪ್ಲೀಟ್ಲಿ ಲೀವ್ ಸಮಥಿಂಗ್ ಬಿಹೈಂಡ್, ಅದನ್ನ ಬಿಟ್ಟೇ ಬಿಡ್ತಾರೆ. ಅಥವಾ ಫಾರ್ ಎಕ್ಸಾಂಪಲ್ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳನ್ನ, ಅದು ನಮ್ಮ ಬೇರು ಅಂತ. ಒಳಗಡೆ ಬಂದಾಗ ನೀವು ಪೂಜೆ ಮಾಡ್ತಿದ್ರಿ, ಆ ಶ್ಲೋಕಗಳನ್ನ ಹೇಳ್ತಾ ಇದ್ರಿ, ಸಹಸ್ರನಾಮ ಹೇಳ್ತಾ ಇದ್ರಿ. ಏನ್ ಆಧ್ಯಾತ್ಮದ ಕಡೆ ಇದ್ದೀರಾ? ಮುಂಚೆಯಿಂದನೂ ಆ ಥರ ವಾತಾವರಣದಲ್ಲಿ ಬೆಳೆದವಳು ನಾನು ಪ್ರಣೋತ್. ನಮ್ಮ ತಾಯಿ ಇರ್ಬೋದು, ಏನೋ ನನ್ನ ಇಡೀ ಕುಟುಂಬ. ಸೊ ಅದೆಲ್ಲೋ ನನಗೆ ಮನಸ್ಸಿಗೆ ಬಹಳ ಶಾಂತಿ ಕೊಡುವಂಥ ಒಂದು ವಿಷಯ. ಸೊ ಆ ನಿಟ್ಟಿನಲ್ಲಿ ಖಂಡಿತ ನಾನು ಡಿವೌಟೇನೆ. ಪೂಜೆ ಮಾಡಲೇಬೇಕು, ದೀಪ ಹಚ್ಚಲೇಬೇಕು. ನಾನು ಬೆಳಗ್ಗೆ 5:30 ಶೂಟಿಂಗ್ ಹೋದ್ರೂ ಅದೆಲ್ಲ ಮುಗಿಸೇ ಹೋಗೋದು. ಸೊ ಹಾಗಾಗಿ ಅದು ಮುಂಚೆಯಿಂದ ಅಭ್ಯಾಸ ಆಗಿರೋದು, ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು, ನಾವು ಬೆಳೆದು ಬಂದಿರುವಂತ ಒಂದು ಜೀವನದ ಭಾಗ ಅದಷ್ಟೇ. ಎಸ್ ಎಸ್, ಇಟ್ಸ್ ಪಾರ್ಟ್ ಆಫ್ ಮೀ. ಹೌದು ಹೌದು. ಅಂಡ್ ನನ್ಗೆ ಹೆಂಗೆ ಅಂದ್ರೆ ಶ್ಲೋಕಗಳು ಇಲ್ಲೇ ಹೇಳ್ಬೇಕು, ದೇವ್ರ ಮುಂದೆನೆ ಕೂತ್ಕೊಂಡು ಹೇಳ್ಬೇಕು ಅಂತಿಲ್ಲ. ನಾನು ಕಾರಲ್ಲಿ ಹೋಗ್ತಾ ಹೇಳ್ಕೊತೀನಿ. ಲೊಕೇಶನ್ಗೆ ಎಲ್ಲೋ ಒಂದೊಂದ್ಸರಿ ಏನೋ ಸಿನಿಮಾ ಶೂಟಿಂಗ್ಗಳು ಎಲ್ಲೋ ದೂರ ದೂರ ಇರುತ್ತೆ, 1 hour ಲೊಕೇಶನ್, ಹೋಟೆಲ್ ಇಂದ 1 hour ಹೋಗ್ಬೇಕು ಅಂತೆಲ್ಲ. ಅವಾಗೆಲ್ಲ ನನ್ ಕಾರಲ್ಲೇ ನಂದು ಅಷ್ಟೋತ್ರಗಳು, ಸಹಸ್ರನಾಮ, ಅದು ಇದೆಲ್ಲ ಹೇಳ್ಕೊತೀನಿ. ಕನೆಕ್ಟೆಡ್ ಟು ದಟ್ 2023 ಪರ್ಸನಲಿ ನಾನು ಹೇಳೋದಾದ್ರೆ, ಈ ನಮ್ಮ ದೇವಾಲಯಗಳ ಪುನರುತ್ಥಾನ ಅಥವಾ ಭಾರತದ ಭವ್ಯ ಸಂಸ್ಕೃತಿ ಪರಂಪರೆಯ ಪುನರುತ್ಥಾನ, ವಿ ಆರ್ ಸೀಯಿಂಗ್ ಇಟ್ ಅಗೈನ್ ಅನ್ನೋ ಫೀಲ್ ಇದೆ. 2024 ಜನವರಿನಲ್ಲೇ ಒಂದು ಒಳ್ಳೆ ವೈಬು, ರಾಮ ಮಂದಿರ ಉದ್ಘಾಟನೆ ಆಗ್ತದೆ, ರಾಮನ ದರ್ಶನ ಅಯೋಧ್ಯೆಯಲ್ಲಿ ಸಿಗುತ್ತೆ. ಸೊ ಆರ್ ಯು ಎಕ್ಸೈಟೆಡ್? ಹೆಂಗಿದೆ ಆ ಫೀಲ್? ರಾಮ ಮಂದಿರದ ಬಗ್ಗೆ ನಿಮ್ಮ ವ್ಯೂಸ್ ಏನು? ಈ ರಾಮ ಮಂದಿರದ ಒಂದು ಉದ್ಘಾಟನೆ ಏನೋ ಎಲ್ಲರೂ ಖುಷಿ ಪಡುವಂತ ವಿಷಯ, ಒಂದು ಸರಿಯಾದ ರೀತಿನಲ್ಲಿ ಆಗ್ತಿರೋಂತ ಒಂದು ಇದು. ಅಂಡ್ ಅದಕ್ಕೆ ರಿಷಬ್ ಶೆಟ್ಟಿ ಅವರು ನಮ್ನೆಲ್ಲ ರೆಪ್ರೆಸೆಂಟ್ ಮಾಡಿ ಹೋಗ್ತಾರೆ ಅಂದ್ರೆ ಅದು ಇನ್ನೂ ಹೆಮ್ಮೆ ಕೊಡುವಂತ ವಿಷಯ. ಸೊ ವಿತ್ ಅ ಪಾಸಿಟಿವ್ ನೋಟ್ 2024 ಆರಂಭ ಆಗಿದೆ. ಸೊ ಏನ್ ಮೆಸೇಜ್, ನಾವೆಲ್ಲ ಮುಂದೆ ಏನೋ ಬಹಳಷ್ಟು ದಾರಿ ಸಾಗಬೇಕಾಗಿರೋರು, ನಮ್ಗೊಂದೊಳ್ಳೆ ಮೆಸೇಜ್ ಕೊಡಿ, ಒಂದು ಮೋಟಿವೇಶನ್ ಕೊಡಿ. ಮೆಸೇಜ್ ಮೋಟಿವೇಶನ್ ಅನ್ನೋದಕ್ಕಿಂತ ನನ್ನ ಮನ್ಸಿಗೆ ಅನ್ಸಿದ್ದನ್ನ ಹೇಳ್ತೀನಿ. ಐ ಫೀಲ್ ಎಲ್ಲರೂ ಸಂತೋಷವಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ದಯವಿಟ್ಟು ನೆಗೆಟಿವಿಟಿನ ಕಿತ್ತಾಕಿ. ನಿಮ್ಮ ಪಾಸಿಟಿವಿಟಿ ಹೆಂಗೆ ನೀವು ಅದನ್ನ ಎಲ್ಲರಿಗೂ ಹರಡಿಸ್ತಾ ಇದ್ದೀರಿ, ಅದೇ ರೀತಿ ಇನ್ನಷ್ಟು ಜನರಿಗೆ ಅದು ಹಬ್ಬಲಿ. ಆ ಪಾಸಿಟಿವಿಟಿ ಅನ್ನುವಂಥ ಮರ, ಆಲದ ಮರ, ಅದರ ಅಡಿಗಡೆ ಒಂದಿಷ್ಟು ಜನ ನೆರಳು ಪಡೀಲಿ ಅನ್ನೋ ಆಶಯ. ಅಂಡ್ 2024 ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಷ್ಟು ದೊಡ್ಡವನಲ್ಲ, ಆದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ದೇವ್ರಿಗೆ ಕೈ ಮುಗ್ದು ಖಂಡಿತ ಪ್ರಣೀತ್, ವಿ ಕ್ಯಾನ್ ಆಲ್ವೇಸ್ ವಿಶ್ ಈಚ್ ಅದರ್ ಗುಡ್. ಎಲ್ಲರೂ ಒಳ್ಳೇದಾಗ್ಲಿ ಅಂತ ಖುಷಿ ಪಡ್ಬೋದು, ಒಬ್ರ ಸಕ್ಸಸ್ ಅಲ್ಲಿ ನಾವು ಖುಷಿ ಕಾಣ್ಬೋದು. ಸೊ ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಈ ಹೊಸ ವರ್ಷಕ್ಕೆ ಬಂದು ನನ್ನ ಜೊತೆ ಇಷ್ಟು ಸಮಯ ಕಳೆದು ನನ್ನ ಜೊತೆ ಮಾತಾಡಿದ್ರಿ. ಸೊ ಪವರ್ ಟಿವಿಯ ಎಲ್ಲಾ ವೀಕ್ಷಕರಿಗೂ
ಮತ್ತೊಮ್ಮೆ ನನ್ನ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನೂ ತಂದ್ಕೊಡ್ಲಿ. ಎಲ್ಲ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಪ್ರಣು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ನಿಮ್ಮ ಅಮೂಲ್ಯವಾದಂಥ ಟೈಮ್ ಕೊಟ್ಟಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ವೀಕ್ಷಕರೇ. ಒನ್ಸ್ ಅಗೇನ್, ನಾವು ಆಡಿದ್ದು 100, ಆದರೆ ಆಡದೇ ಇದ್ದದ್ದು 1000, ಹೆಕ್ಕಿದ್ದು ಕೇವಲ ಮುತ್ತು, ಉಳಿದದ್ದು ದೊಡ್ಡ ಸಾಗರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.